ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಾವು ಈ ದಿನ ಎರಡೂವರೆ ವರ್ಷದ ಕಾಲ ನಂತರ ತನ್ನ ಸ್ಥಾನವನ್ನ ಬದಲಾಯಿಸುತ್ತಾ ಮೀನರಾಶಿಗೆ ಪ್ರವೇಶ ಮಾಡ್ತಾ ಮೀನರಾಶಿಯನ್ನ ಜನ್ಮ ರಾಶಿಯಾಗಿ ಮಾಡ್ಕೊಳ್ತಾ ಇದ್ದಾರೆ ಶನಿ ಮಹಾತ್ಮ. ಈ ಶನಿ ಮಹಾತ್ಮನ ಪ್ರಭಾವದಿಂದ ದ್ವಾದಶ ರಾಶಿಗಳಿಗೆ ಕೆಲವಷ್ಟು ಉತ್ತಮ ಫಲಗಳು, ಉತ್ತಮ ಯೋಗಗಳು, ಉತ್ತಮ ಆದಾಯ ಮತ್ತು ಕೆಲವಷ್ಟು ರಾಶಿಗಳಿಗೆ ಕಂಟಕನಾಗಿ ಕೆಲವಷ್ಟು ಸಮಸ್ಯೆಗಳನ್ನ, ಕೆಲವನ್ನು ಪರೀಕ್ಷೆಗಳನ್ನ ನೀಡ್ತಾ ಇದ್ದಾರೆ ಶನಿ ಮಹಾತ್ಮ. ಶನಿ ಕಂಟಕ, ಶನಿ ದೋಷ ಅಂದರೆ ನಮ್ಮ ಜನರು ಸಮಾಜದಲ್ಲಿ ತುಂಬಾ ಭಯಕ್ಕೆ ಮತ್ತು ಆತಂಕಕ್ಕೆ ತುಂಬಾ ಜನರು ಹೇಳ್ತಾ ಇರುವಂತಹ ವಿಷಯಗಳನ್ನು ಕೇಳಿ ನಮ್ಮ ಜನಸಮೂಹ ಆತಂಕಕ್ಕೆ ಒಳಗಾಗಿದೆ. ಆದರೆ ಈ ಶನಿ ಮಹಾತ್ಮ ಕರ್ಮಕಾರಕ, ಆಯುಷ್ಕಾರಕ, ಆರೋಗ್ಯವನ್ನು ನೀಡುವಂತಹ ದಾತ ಆಗಿರುವ ಕಾರಣದಿಂದ, ಗ್ರಹಗಳಲ್ಲಿ ಅತ್ಯಂತ ಪ್ರಭಾವಶಾಲಿ ಗ್ರಹ ಆಗಿರುವಂತಹ ಕಾರಣದಿಂದ ಈ ಶನಿ ಮಹಾತ್ಮರು ನಮಗೆ ಸಂಪತ್ತನ್ನು ನೀಡುವುದರಲ್ಲಿ, ನಮಗೆ ಪರೀಕ್ಷೆಗಳು ನೀಡುವುದರಲ್ಲಿ, ಅಂದರೆ ಕೈ ಹಿಡಿದಿರುವಂತಹ ಕಾರ್ಯಗಳಲ್ಲಿ ಸಾಕಷ್ಟು ಪ್ರಯತ್ನಗಳು ಮಾಡಿದ ನಂತರ ಫಲವು ಸಿಗುವುದು, ಕಾರ್ಯಗಳಲ್ಲಿ ವಿಳಂಬ, ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಾ ಇರುವಂತಹ ಪರೀಕ್ಷೆಗಳು ಇರ್ತಾರೆ ಶನಿ ಮಹಾತ್ಮ. ಕರ್ಮಕಾರಕನಾಗಿರ್ತಾರೆ. ಆದರೆ ನಾವು ಯಾವ ರೀತಿ ಕರ್ಮ ಮಾಡಿದ್ದೇವೆ, ನಾವು ಧರ್ಮದಿಂದ ದಾನ ಧರ್ಮಗಳನ್ನು ಮಾಡುತ್ತಾ, ಒಳ್ಳೆ ಕೆಲಸಗಳನ್ನು ಮಾಡುತ್ತಾ, ಒಳ್ಳೆ ಯೋಚನೆಗಳನ್ನು ಮಾಡುತ್ತಾ, ಒಳ್ಳೆ ಜನರಿಗೆ ಸಹಾಯವನ್ನು ಮಾಡುತ್ತಾ, ನಾವು ಒಳ್ಳೆ ಅಭ್ಯಾಸಗಳಿಂದ ಜೀವನವನ್ನು ನಡೆಸ್ತಾ ಇದ್ದರೆ ಶನಿ ಅಷ್ಟೊಂದು ಪ್ರತಿಫಲಕಾರಿ ಆಗಿರಲ್ಲ. ಶನಿ ಮಹಾತ್ಮನಿಗೆ ಹಾರ್ಡ್ ವರ್ಕ್ ಮಾಡುವವರು, ಪಡೆಯೋರು ಅಂದ್ರೆ, ಕಷ್ಟ ಪಡ್ತಾ ಇರೋರು ಅಂದ್ರೆ ತುಂಬಾ ಇಷ್ಟವಾಗಿರುತ್ತೆ. ಎಷ್ಟು ತಮ್ಮ ಕಷ್ಟದಿಂದ ಜೀವನವನ್ನು ಮಾಡ್ತಾ ಇರ್ತಾರೋ, ಎಷ್ಟು ಶ್ರಮ ಪಟ್ಟಿ ತಮ್ಮ ಜೀವನವನ್ನು ಸಾಗಿಸ್ತಾ ಇರ್ತಾರೋ ಅಂತವರು ತುಂಬಾ ಪ್ರೀತಿಕರರಾಗಿರ್ತಾರೆ ಶನಿ ಮಹಾತ್ಮನಿಗೆ. ಪರೀಕ್ಷೆಗಳು ನೀಡುವಂತಹ ಸಂದರ್ಭಗಳಲ್ಲಿ ತುಂಬಾ ಜನ ತಾಳ್ಮೆಯನ್ನು ಕಳ್ಕೊಳ್ತಾರೆ. ಆ ತಾಳ್ಮೆಯನ್ನು ಕಳ್ಕೊಂಡು ಅನಾವಶ್ಯಕವಾಗಿ ಇವರು ಬೇರೆ ಮಾರ್ಗಗಳ ಮುಖಾಂತರ ಅನೈತಿಕ, ಅನ್ಯಾಯದ, ಧರ್ಮದ ಮಾರ್ಗಗಳನ್ನು ಇಡ್ತಾರೆ ಮತ್ತು ಆ ಪರಿಣಾಮಗಳು ಜಾಸ್ತಿಯಾಗಿ ಬೇರೆಯುತ್ತೆ. ಆ ಕಾರಣದಿಂದ ಶನಿ ಕೊಡುವ ಪ್ರಭಾವವು ಅಷ್ಟೇ ಮಟ್ಟಿನಲ್ಲಿ ಬಾಧೆಗಳನ್ನ, ಸಮಸ್ಯೆಗಳನ್ನ ಸೃಷ್ಟಿ ಮಾಡ್ತಾ ಇರುತ್ತೆ. ಆ ಕಾರಣದಿಂದ ಆ ಪರಮಾತ್ಮ ಶನಿಯ ಅನುಗ್ರಹ ಬೇಕು ಅಂದ್ರೆ, ಎಷ್ಟೇ ಕಷ್ಟ ಬರಲಿ, ಎಷ್ಟೇ ವಿಳಂಬವಾಗಲಿ, ಎಷ್ಟೇ ಆತಂಕಗಳು ಬರಲಿ, ತಾಳ್ಮೆಯಿಂದ, ಧರ್ಮ ಮಾರ್ಗದಿಂದ, ನ್ಯಾಯ ಮಾರ್ಗದಿಂದ ಜೀವನವನ್ನು ಸಾಗಿಸಬೇಕಾಗಿರುತ್ತದೆ. ಈ ಶನಿ ಕಂಟಕದಲ್ಲಿ ಕೆಲವೊಂದು ದೋಷಗಳು ದ್ವಾದಶ ರಾಶಿಗಳಿಗೆ ಸಂಚಾರವನ್ನು, ತನ್ನ ಸ್ಥಾನವನ್ನು ಬದಲಾಯಿಸುವಂತಹ ಸಂದರ್ಭಗಳಲ್ಲಿ ಅರ್ಧಾಷ್ಟಮ ಶನಿ ಎಂದು, ಅಷ್ಟಮ ಶನಿ ಎಂದು, ಸಾಡೆ ಸಾತಿನ ಶನಿ ಎಂದು ಈ ಮುಖ್ಯವಾಗಿ ರಾಶಿ ಜಾತಕರಿಗೆ, ದ್ವಾದಶ ರಾಶಿಗಳಿಗೆ ಫಲಗಳನ್ನು ನೀಡ್ತಾ ಇರ್ತಾರೆ ಶನಿ ಮಹಾತ್ಮ. ಸಂತಾನ ವಿಷಯಗಳಲ್ಲಾಗಿರಲಿ, ಹಣಕಾಸಿನ ವಿಷಯಗಳಲ್ಲಾಗಿರಲಿ, ವಿವಾಹದ ವಿಷಯದಲ್ಲಾಗಿರಲಿ ಮತ್ತು ವಿವಾಹದ ನಂತರ ಅನ್ಯೋನ್ಯ ಜೀವನ ಸಾಗಿಸುವಂತಹ ದಂಪತಿಗಳ ನಡುವೆ ಅನ್ಯೋನ್ಯ ಜೀವನವನ್ನು ಸಾಗಿಸುವಂತಹ ಸಂದರ್ಭಗಳಲ್ಲಿ, ಆರೋಗ್ಯದ ವಿಷಯಗಳಲ್ಲಿ, ಯಾವುದೇ ವಿಷಯಗಳಲ್ಲಿ ನಮಗೆ ಆತಂಕಗಳನ್ನು ಮತ್ತು ಅದ್ಭುತವಾದಂತಹ ವಿಷಯಗಳನ್ನು ತೋರಿಸುವಂತವರು ಆ ಶ್ರೀ ಶನಿ ಪರಮಾತ್ಮನು ಆಗಿರ್ತಾರೆ. ಆ ಶನಿ ಪರಮಾತ್ಮನು ಧ್ಯಾನಿಸುತ್ತಾ ಈ ದಿನ, ಈ ವರ್ಷ ಯಾವ ರಾಶಿಗಳಿಗೆ ಈ ಶನಿ ಬದಲಾವಣೆಯಿಂದ ಅನುಕೂಲವಾಗ್ತಾ ಇದೆ ಅನ್ನುವ ವಿಷಯಗಳನ್ನು ಕುರಿತು ತಿಳ್ಕೊಳ್ತಾ ಇದ್ದೇವೆ. ಅದರಲ್ಲಿ ಭಾಗವಾಗಿ ಈ ದಿನ ತುಲಾ ರಾಶಿ ಜಾತಕರಿಗೆ ಶನಿ ಬದಲಾವಣೆ ನಂತರ, ಅಂದ್ರೆ ಮಾರ್ಚ್ 29ರ ನಂತರ ತಮ್ಮ ಜೀವನದಲ್ಲಿ ನಡೆಯುವಂತಹ ಅದ್ಭುತಗಳೇನು, ಯೋಗಗಳೇನು, ಈ ಶನಿ ಅವರಿಗೆ ಯಾವ ಶುಭ ಯೋಗಗಳನ್ನು ಕೊಡ್ತಾ ಇದ್ದಾರೆ ಅನ್ನುವಂತಹ ವಿಷಯಗಳನ್ನು ಬಗ್ಗೆ ತಿಳ್ಕೊಳ್ಳೋಣ. ಮುಖ್ಯವಾಗಿ ತುಲಾ ರಾಶಿಯವರಿಗೆ ಪಂಚಮದಲ್ಲಿರುವಂತಹ ಶನಿ ಈಗ ಷಷ್ಠಕ್ಕೆ ಬದಲಾವಣೆ ಆಗ್ತಾ ಇದೆ. ಷಷ್ಠ ಭಾವದಲ್ಲಿ ಮುಖ್ಯವಾಗಿ ಈ ರಾಹು, ಕೇತು, ರವಿ, ಶನಿ, ಕುಜ ಈ ಗ್ರಹಗಳೆಲ್ಲವೂ ಪಾಪಗ್ರಹಗಳಾಗಿರುತ್ತೆ.
ಈ ಗ್ರಹಗಳು ಏನಾದರೂ ತೃತೀಯ ಭಾವದಲ್ಲಿ, 6ನೇ ಭಾವದಲ್ಲಿ, ಏಕಾದಶ ಭಾವದಲ್ಲಿ ಇದ್ದರಲ್ಲಿ ಅತ್ಯದ್ಭುತ ಶುಭ ಫಲಗಳನ್ನು ನೀಡುತ್ತೆ. ಆ ಕಾರಣದಿಂದ ತುಲಾರಾಶಿಯವರಿಗೆ ಪಂಚಮದಲ್ಲಿರುವಂತಹ ಶನಿ ಷಷ್ಠಮ ಭಾವದಲ್ಲಿ 6ನೇ ಮನೆಯಲ್ಲಿ ಮಾರ್ಚ್ 29ರಿಂದ ತನ್ನ ಸ್ಥಾನವನ್ನು ಬದಲಾಯಿಸುತ್ತಾ ಕೆಲವಷ್ಟು ಶುಭ ಫಲಗಳನ್ನು ತುಲಾರಾಶಿಯವರಿಗೆ ಅನುಗ್ರಹ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಈ ಷಷ್ಠಮದಲ್ಲಿರುವಂತಹ ಗ್ರಹ ತುಲಾರಾಶಿಯಲ್ಲಿ 3, 9 ಮತ್ತು 12 ಭಾವಗಳನ್ನು ವೀಕ್ಷಿಸುತ್ತಾ ಇರ್ತಾರೆ. ಆ ಕಾರಣದಿಂದ ಇವರಿಗೆ ಈ ಅನುಕೂಲವಾದಂತಹ ಸಮಯ, ಒಂದು ಎಂಜಾಯ್ಮೆಂಟ್ ಪೀರಿಯಡ್, ಎಂಟರ್ಟೈನ್ಮೆಂಟ್ ಪೀರಿಯಡ್ ಈ ತುಲಾರಾಶಿಯವರಿಗೆ ಅಂತ ಹೇಳ್ಬೋದು. ಮನಸ್ಸು ಆಹ್ಲಾದಕರವಾಗಿ ಮಿತ್ರರ ಜೊತೆಗೆ, ಸಂಗಾತಿಯ ಜೊತೆಗೆ, ಕುಟುಂಬಸ್ಥರ ಜೊತೆಗೆ ಆಹ್ಲಾದಕರ ವಾತಾವರಣ, ಸಂತೋಷದ ವಾತಾವರಣದಲ್ಲಿ ಪಾರ್ಟಿಗಳು, ಈವೆಂಟ್ಗಳು, ಫಂಕ್ಷನ್ಗಳು, ಶುಭ ಕಾರ್ಯಗಳು ಅಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಿ ಆನಂದಮಯವಾಗಿ ಉತ್ಸಾಹಭರಿತವಾಗಿ ಕಾಲವನ್ನು ಕಳೆಯುವಂತಹ ಸಮಯ ತುಲಾರಾಶಿಯವರಿಗೆ ಏಪ್ರಿಲ್ ತಿಂಗಳಿಂದ ಬರ್ತಾ ಇದೆ. ಮುಖ್ಯವಾಗಿ ಇವರ ಸ್ವಂತ ತಿಳುವಳಿಕೆಯಿಂದ, ಸ್ವಂತ ಸಾಮರ್ಥ್ಯದಿಂದ ಇವರು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ, ಉದ್ಯೋಗಗಳಲ್ಲಿ ಸಾಕಷ್ಟು ಸಾಮರ್ಥ್ಯ, ಪ್ರತಿಭೆ ಹೊರಗಡೆ ಬರುತ್ತೆ. ಆ ಕಾರಣದಿಂದ ಇವರು ಕೈ ಹಿಡಿಯುವಂತಹ ಕಾರ್ಯಗಳು ಯಶಸ್ವಿಯಾಗಿ ಪೂರ್ತಿಯನ್ನು ಮಾಡ್ತಾರೆ. ನೋಡಿ, ಒಳ್ಳೆಯ ವಿಲಾಸವಾದಂತಹ ಜೀವನ, ಉತ್ಸಾಹವಂತವಾದಂತಹ ಸಂತೋಷಕರಮಯವಾದಂತಹ ಜೀವನವನ್ನು ನೋಡ್ತಾ ಇರ್ತಾರೆ. ಮುಖ್ಯವಾಗಿ ಇವರ ಆರೋಗ್ಯದಲ್ಲಿ ಬಹಳಷ್ಟು ಸುಧಾರಣೆ ಕಾಣುತ್ತೆ. ಏನಾದರೂ ಅನಾರೋಗ್ಯ ಸಮಸ್ಯೆಗಳು ಕಾಡ್ತಾ ಇದ್ದರಲ್ಲೇ ತುಲಾರಾಶಿಯವರಿಗೆ ಶನಿ ಬದಲಾವಣೆ ನಂತರ ಉತ್ತಮವಾದ ಆರೋಗ್ಯ ಮತ್ತು ಇಮ್ಯುನಿಟಿ ಪವರ್ ಕೂಡ ಜಾಸ್ತಿ ಆಗುತ್ತೆ. ಇನ್ನು ಈ ವರ್ಷ ಈ ಶನಿ ಬದಲಾವಣೆ ಆಗಿರೋ ನಂತರ ಏನಾದರೂ ಹೊಸ ಮನೆ ತಗೋಬೇಕು, ಹೊಸ ಮನೆ ನಿರ್ಮಾಣ ಮಾಡಬೇಕು, ಹೊಸ ಮನೆ ಗೃಹ ಪ್ರವೇಶ ಮಾಡಬೇಕು ಅನ್ನೋಂಥವರಿಗೆ ಉತ್ತಮವಾದ ಅವಕಾಶಗಳು ತುಲಾರಾಶಿಯವರಿಗೆ ಬರ್ತಾ ಇದೆ. ಈ ವರ್ಷ ಈ ಶನಿ ಬದಲಾವಣೆ ನಂತರ ಮುಖ್ಯವಾಗಿದೆ, ಇದಕ್ಕೆ ಮುಂಚೆ ಹೇಳಿದಂಗೆ ಶುಭ ಕಾರ್ಯಗಳಲ್ಲಿ ಬಂಧು ಮಿತ್ರಗಳ ಆಗಮನ, ಇಲ್ಲ ಬಂಧು ಮಿತ್ರಗಳ ಮನೆಗಳಿಗೆ ಇವರು ಹೋಗುವುದು, ಬಂಧು ಮಿತ್ರಗಳಿಂದ ಮುಖಾಂತರ ಸಾಕಷ್ಟು ಗುರುತಿಕೆ ಕಾಣಿಸಿಕೊಳ್ಳುವುದು, ಇವರಿಗೆ ಸಾಕಷ್ಟು ಮರ್ಯಾದೆ, ಕೀರ್ತಿ, ಗೌರವ ಲಭಿಸುವುದು. ಅಷ್ಟೇ ಅಲ್ಲ, ಶತ್ರುಗಳ ಮೇಲೆ ವಿಜಯವನ್ನು ಸಾಧಿಸ್ತಾರೆ. ಶತ್ರುಗಳ ಮೇಲೆ ಈ ಧೈರ್ಯದಿಂದ ಇವರು ತಗೊಳ್ಳುವಂತಹ ಈ ಗ್ರಹಗಳ ಅನುಕೂಲತೆಯಿಂದ ಇವರ ಮೇಲ್ಗೈ ಸಾಧಿಸಿ ಶತ್ರುಗಳು ಜಲಸಿ ಫೀಲ್ ಆಗೋ ಥರ ಇವರ ಉತ್ತಮವಾದ ಜೀವನವನ್ನು ನಡೆಸ್ತಾರೆ. ಮುಖ್ಯವಾಗಿ ಈ ವಿಷಯದಲ್ಲಿ ಇನ್ನೇನು ತುಂಬ ಎಂಜಾಯ್ಮೆಂಟೇ, ಲೈಫೇ ಎಂಜಾಯ್ಮೆಂಟು, ಕೆಲಸದಲ್ಲಿ ಎಂಜಾಯ್ಮೆಂಟು ಅಂತ ಕೂತ್ಕೊಂಡ್ರೆ ಆಗಲ್ಲ. ಮುಖ್ಯವಾಗಿ ನೀವು ವೃತ್ತಿ ಉದ್ಯೋಗಗಳು ಮಾಡುವಂತಹ ಸಂದರ್ಭಗಳಲ್ಲಿ ನಿಮ್ಮ ಮೇಲಧಿಕಾರಿಗಳ ಜೊತೆ ವ್ಯವಹಾರ ಮಾಡುವಾಗ ತುಂಬ ಹುಷಾರಾಗಿರಬೇಕಾಗಿರುತ್ತೆ. ಮುಖ್ಯವಾಗಿ ನಿಮ್ಮ ಮೇಲಧಿಕಾರಿಗಳು ಕೊಟ್ಟಿರುವಂತಹ ಕೆಲಸಗಳಲ್ಲಾಗಿರಲಿ, ಡಿಸಿಪ್ಲಿನ್ ಆಗಿರಲಿ, ಪಂಕ್ಚುವಾಲಿಟಿ ಆಗಿರಲಿ, ಈ ಮುಖ್ಯವಾದಂತಹ ವಿಷಯಗಳಲ್ಲಿ ತುಂಬ ಹುಷಾರಾಗಿ ಮಾತಾಡಬೇಕಾಗುತ್ತೆ, ವ್ಯವಹಾರಗಳನ್ನು ಮಾಡಬೇಕಾಗಿರುತ್ತೆ. ಈ ವಿಷಯದಲ್ಲಿ ಜಾಗ್ರತೆ ವಹಿಸಬೇಕಾಗಿರುತ್ತೆ. ಅಷ್ಟೇ ಅಲ್ಲ, ಮನೆಯವರ ಹತ್ರ ಕೌಟುಂಬಿಕ ಜೀವನದಲ್ಲಿ, ಸ್ವಂತ ಕುಟುಂಬದಲ್ಲಿ ಸ್ವಲ್ಪ ಮಟ್ಟಿಗೆ ವಿವಾದಗಳು ಆಗುವುದಕ್ಕೆ ಕಾರಣವಾಗ್ತಾ ಇರುತ್ತೆ. ಆ ರೀತಿ ಆಗ್ದಂಗೆ ಸ್ವಲ್ಪ ಇವು ದೊಡ್ಡ ಮಟ್ಟಕ್ಕೆ ಆಗ್ದಂಗೆ ಏನಾದರೂ ಮಾತಿನ ಬರದಲ್ಲಿ ಮಾತನಾಡುವಂತಹ ಸಂದರ್ಭಗಳಲ್ಲಿ ವಾದ ವಿವಾದಗಳು ಅತಿರೇಕಕ್ಕೆ ಹೋಗದಂಗೆ ಸಾಮರಸ್ಯಪೂರ್ವಕವಾಗಿ ಕೂತ್ಕೊಂಡು ಮಾತಾಡಿ ಆ ಸಮಸ್ಯೆಗಳನ್ನು ಅಲ್ಲಿಗೆ ಬಗೆಹರಿಸಿಕೊಳ್ಳಿ. ಜಾಸ್ತಿ ಗಲಾಟೆ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇದ್ದೇನೆ. ಇನ್ನು ಇವು ನಕ್ಷತ್ರ ಪ್ರಕಾರ ನೋಡಿಕೊಂಡ್ರೆ ಈ ಚಿತ್ತ ನಕ್ಷತ್ರದವರಿಗೆ ಅತ್ಯಂತ ಸುಖಮಯಮಯದಂತಹ ಜೀವನ ವೃದ್ಧಿಯಾಗುತ್ತೆ. ಈ ವೈಯಕ್ತಿಕ ಜೀವನದಲ್ಲಿ ಸಂಸಾರ ಸುಖ, ಸಂಗಾತಿಯಿಂದ ಸುಖ ಮತ್ತು ಹಣಕಾಸಿನಿಂದ ಸುಖವನ್ನು ಬಯಸುವಂತಹ ಯೋಗ ಶನಿಕಾರಕರಾಗಿರುವ ಕಾರಣದಿಂದ ಚಿತ್ರ ನಕ್ಷತ್ರದವರಿಗೆ ಆಗ್ತಾ ಇದೆ. ಇನ್ನು ಸ್ವಾತಿ ನಕ್ಷತ್ರದವರಿಗೆ ಎಲ್ಲ ವಿಷಯಗಳಲ್ಲಿ ಸಾಕಷ್ಟು ಯಶಸ್ಸುಗಳನ್ನು ಪಡೆಯುವಂತಹ ಅವಕಾಶ. ಇನ್ನು ವಿಶಾಖ ನಕ್ಷತ್ರದವರಿಗೆ ವಿವಿಧ ವಿಷಯಗಳಲ್ಲಿ, ಮುಖ್ಯವಾಗಿ ವಿಶಾಖ ನಕ್ಷತ್ರದವರು ಉತ್ತಮ ಕೇರ್ ತಗೋಬೇಕಾಗಿರುತ್ತೆ, ಮುಂಜಾಗ್ರತೆ ಕ್ರಮಗಳು ತಗೊಳ್ಬೇಕಾಗಿರುತ್ತೆ. ಕೆಲವಷ್ಟು ಆತಂಕಗಳು, ಕೆಲವಷ್ಟು ವಿಘ್ನಗಳು, ಕೆಲವಷ್ಟು ಸಮಸ್ಯೆಗಳು ಉತ್ಪನ್ನವಾಗುವಂತಹ ಸಮಸ್ಯೆ ಇದೆ. ವಿಶಾಖ ನಕ್ಷತ್ರದವರು ತುಂಬ ಮುಂಜಾಗ್ರತೆ ಕ್ರಮಗಳು, ಆಹಾರದ ಬಗ್ಗೆ ಆಗಿರಲಿ, ವ್ಯವಹಾರಗಳು ಮಾಡುವಂತಹ ಸಂದರ್ಭಗಳಾಗಲಿ ಮೋಸ ಹೋಗುವಂತಹ ಕಾರಣ ಇದೆ. ಆ ಕಾರಣದಿಂದ ಮೋಸ ಹೋಗುವಂತಹ ಸಂದರ್ಭಗಳು ಬಂದಾಗ ನೀವು ದಯವಿಟ್ಟು ಏಮಾರಬೇಡಿ. ಹೊಸ ಪರಿಚಯಗಳ ಬಗ್ಗೆ ಗಮನವಿರಲಿ.
ಆಗಿರಲಿ ಅಂತ ಹೇಳ್ತಾ ಇದ್ದೇನೆ. ಇನ್ನು ಶನಿ ಶುಭ ಸ್ಥಾನದಲ್ಲಿದ್ದು ಮುಖ್ಯವಾಗಿ ತುಲಾರಾಶಿಯವರಿಗೆ ಅದ್ಭುತವಾದಂತಹ ಶುಭ ಫಲಗಳನ್ನು ಕೊಡ್ತಾ ಇದ್ದಾರೆ. ಈ ಪರಿಹಾರಗಳ ಬಗ್ಗೆ ತಿಳ್ಕೋಬೇಕಂದ್ರೆ 7 ಶನಿವಾರಗಳು ಈ ವಾರವೂ ನೀವು ವೆಂಕಟೇಶ್ವರ ಸ್ವಾಮಿಯನ್ನು ಆರಾಧಿಸುತ್ತಾ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡುತ್ತಾ ಒಂದೊಪ್ಪತ್ತು ಊಟ ಉಪವಾಸವನ್ನು ಮಾಡಿದರೆ, ಶನಿವಾರಗಳ ದಿನದಂದು ಒಂದೊಪ್ಪತ್ತು ಊಟ ಅಂತ ಹೇಳ್ತಾರಲ್ವಾ, ಒಂದೊಪ್ಪತ್ತು ಮಾತ್ರ ಅಲ್ಪಾಹಾರ ಮಿತವಾದ ಆಹಾರವನ್ನು ತಗೊಳ್ತಾ 7 ಶನಿವಾರಗಳು ನೀವು ಈ ರೀತಿ ಆರಾಧನೆ ಮಾಡಿಕೊಂಡರೆ ನಿಮಗೆ ಅದ್ಭುತವಾದಂತಹ ಒಳ್ಳೆಯ ಶುಭ ಪರಿಣಾಮಗಳು ದೋಷಗಳು ಪರಿಹಾರವಾಗುತ್ತೆ. ಇನ್ನು ವೃತ್ತಿ ಉದ್ಯೋಗಗಳಲ್ಲಿ ಮುಖ್ಯವಾಗಿ ಸಾಕಷ್ಟು ಯಶಸ್ಸನ್ನು ಮತ್ತು ವಿಜಯವನ್ನು ಕಾಣಲು ಈ ರೀತಿ 7 ಶನಿವಾರಗಳು ಒಪ್ಪತ್ತು ಊಟವನ್ನು ಸೇವಿಸುತ್ತಾ 7 ಶನಿವಾರಗಳ ಕಾಲ ವೆಂಕಟೇಶ್ವರ ಸ್ವಾಮಿಯನ್ನು ಆರಾಧಿಸುವುದು ಉತ್ತಮ. ಮುಖ್ಯವಾಗಿ ಶನಿವಾರದ ದಿನ ಈ ಕಪ್ಪು ವರ್ಣದಲ್ಲಿರುವಂತಹ ವಸ್ತುಗಳನ್ನು ಅಥವಾ ವಸ್ತ್ರಗಳಾಗಿರ್ಬೋದು, ಛತ್ರಿ ಆಗಿರ್ಬೋದು, ಇಲ್ಲ ಕಾಲ್ಗಾಗುವಂತಹ ಚಪ್ಪಲಿ ಆಗಿರ್ಬೋದು, ಯಾವುದೋ ಒಂದು ನೀವು ದಾನ ಮಾಡಬೇಕಾಗುತ್ತೆ. ಬ್ರಾಹ್ಮಣರಿಗೆ ಮಾಡಿ, ಅಥವಾ ಇಲ್ಲ ಬ್ರಾಹ್ಮಣ ಅಂದರೆ ಇನ್ನು ಬಿಸಿಲು ಬರ್ತಾ ಇದೆ, ಈ ಅಂಬ್ರೆಲ್ಲಾ ಛತ್ರಿ ಬೇಕಾಗಿರುತ್ತೆ, ಚಪ್ಪಲಿ ಬೇಕಾಗಿರುತ್ತೆ, ಆ ರೀತಿ ಯಾರಿಗೆ ಅವಶ್ಯಕತೆ ಇರುತ್ತೋ ಅವರಿಗೆ ನೀವು ದಾನವಾಗಿ ಕೊಡೋದ್ರಿಂದ ಶನಿ ನಿಮಗೆ ಮತ್ತಷ್ಟು ಉತ್ತಮ ಫಲಗಳನ್ನು ಕೊಡ್ತಾ ಇರ್ತಾರೆ. ಶನಿ ತ್ರಯೋದಶಿ ದಿನದಂದು ನೀವು ಶನಿಗೆ ತೈಲಾಭಿಷೇಕ ಮಾಡಿಸುವುದರಿಂದ ನಿಮಗೆ ಸಾಕಷ್ಟು ಶುಭ ಫಲಗಳನ್ನು ಶನಿ ಅನುಕೂಲ ಮಾಡಿಕೊಡ್ತಾರೆ ಅಂತ ಹೇಳ್ತಾ, ಈ ತುಲಾರಾಶಿಯವರಿಗೆ ಶನಿ ಪರಮಾತ್ಮನ ಅನುಗ್ರಹದಿಂದ ಎಲ್ಲವೂ ಶುಭವಾಗಲಿ ಅಂತ ಬಯಸುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೂ ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.